me forever on fire. ಸಿದ್ದರಾಮಯ್ಯ ಅವರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ನಿನ್ನೆಯಷ್ಟೇ ಹೈಕೋರ್ಟ್ನಲ್ಲಿ ಕೂಡ ಇದರ ತನಿಖೆ ನಡೀಬೇಕು ಅಂತ ಒಂದು ಆದೇಶ ಬಂದಿತ್ತು. ಮುಖ್ಯಮಂತ್ರಿಗಳಿಗೆ ಒಂದು ಹಂತಕ್ಕೆ ಸಮಾಧಾನ ಇತ್ತು. ತನಿಖೆ ಮಾಡ್ತಾ ಇದ್ದಾರೆ, ಪ್ರಾಸಿಕ್ಯೂಷನ್ ಅಲ್ಲ. ಅಂಡರ್ ಸೆಕ್ಷನ್ 17A ಅಡಿಯಲ್ಲಿ ತನಿಖೆಗೆ ಆದೇಶವನ್ನು ಕೊಟ್ಟಿದ್ದಾರೆ ಅಂಥೇಳಿ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ನಿಂದನೂ ಕೂಡ ತನಿಖೆ ಆಗಲಿ ಅಂತ ಆದೇಶ ಬಂದಿದೆ. ಇದೇ ಒಂದು ಸಮಾಧಾನ ಮುಖ್ಯಮಂತ್ರಿಗಳಿಗೆ ಈ ವಿಚಾರದಲ್ಲಿ ಇದೆಯಾ, ಅಥವಾ ಲೋಕಾಯುಕ್ತ ಕಡೆಯಿಂದ FIR ದಾಖಲು ಮಾಡಿಕೊಂಡು ತನಿಖೆಗೆ ಆದೇಶ ಅಂತ ಇದೆಯಲ್ಲ, ಈ ವಿಚಾರದ ಬಗ್ಗೆ ಟೆನ್ಷನ್ ಇದೆಯಾ ಅಂತ ವಿಚಾರ. ಇಲ್ಲಿ ತನಿಖೆ ಯಾವುದು, ವಿಚಾರಣೆ ಯಾವುದು, FIR ಯಾವುದು, ಚಾರ್ಜ್ ಶೀಟ್ ಹಾಕಬೇಕಾದ್ರೆ ರಾಜ್ಯಪಾಲರ ಅನುಮತಿ ಹೇಗೆ, ಈ ಕಾನೂನಿನ ಕಾಂಪ್ಲಿಕೇಶನ್ಸ್ ಇದೆಯಲ್ಲ, ಇಲ್ಲಿ ಇದರದ್ದು ಕ್ಲಾರಿಟಿ ನಮಗೆ ಸಿಗಬೇಕಾಗತ್ತೆ. ಲೋಕಾಯುಕ್ತ ಕಡೆಯಿಂದ FIR ದಾಖಲು ಮಾಡಿಕೊಂಡು ತನಿಖೆಗೆ ಆದೇಶವನ್ನು ಮಾಡಿದ್ದಾರೆ. 3 ತಿಂಗಳಲ್ಲಿ ಒಂದು ಡೆಡ್ಲೈನ್ ಕೂಡ ಕೊಟ್ಟುಬಿಟ್ಟಿದ್ದಾರೆ. 3 ವರ್ಷನೋ 30 ವರ್ಷನೋ ತನಿಖೆ ಮಾಡೋದಲ್ಲ, 3 ತಿಂಗಳು, ಡಿಸೆಂಬರ್ 24ರ ಒಳಗಾಗಿ ಇದರ ತನಿಖೆ ನಡೆಸಿ ನಮಗೆ ವರದಿ ಸಲ್ಲಿಸಬೇಕು ಅಂತ ಕೂಡ ಕೋರ್ಟ್ನ ಕಡೆಯಿಂದ ಸೂಚನೆ ಹೋಗಿದೆ. ತನಿಖಾ ವರದಿ ಸಲ್ಲಿಸಬೇಕು ನಮಗೆ ಅಂಥೇಳಿ, ಇನ್ವೆಸ್ಟಿಗೇಷನ್ ರಿಪೋರ್ಟು. CRPC ಕಾಯ್ದೆಯನ್ನು ಉಲ್ಲೇಖ ಮಾಡಿಕೊಂಡೇ ತನಿಖೆಗೆ ಆದೇಶವನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸೇರಿದಂತೆ 4 ವಿರುದ್ಧವಾಗಿ ಹಾಗಾದರೆ ಇವತ್ತೇ FIR ದಾಖಲಾಗತ್ತಾ ಅಂತ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿಯೂ ಕೂಡ ಈ ಒಂದು ವಿಚಾರದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಏನು ದೂರೆಲ್ಲ ಕೊಟ್ಟಿದ್ರು ಇವರು, ಆ ದೂರಿಗೆ ಸಂಬಂಧಪಟ್ಟಂತೆ ತನಿಖೆ ನಡೀಲಿ ಅಂತ. ಇಲ್ಲಿ ಇದನ್ನು ಸರಳೀಕರಿಸಿ ಹೇಳುವುದಾದರೆ, ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬಾರ್ದು ಅಂಥೇಳಿ ಇನ್ಕ್ಲೂಡಿಂಗ್ CM ಯಾರೂ ಹೇಳಿಲ್ಲ. ಕಾರಣ ಸರ್ಕಾರವೇ ಇದರ ತನಿಖೆ ಮಾಡಿ ಅಂಥೇಳಿ ಒಂದು ನ್ಯಾಯಮೂರ್ತಿಗಳನ್ನ ನೇಮಕ ಮಾಡಿತ್ತು. ಸರ್ಕಾರ ತನಿಖೆ ಮಾಡುತ್ತಾರೆ, ಅವರ ಪರವಾಗಿ ಅವ್ರು ಕೊಟ್ಟುಬಿಡ್ತಾರೆ, ಈ ಥರ ಸಹಜವಾಗಿ ಒಂದು ಮಾತಿದೆ. ಇಲ್ಲಿವರೆಗೂ ಇವ್ರ ಮೇಲೆ ಇದ್ದಂಥ ದೊಡ್ಡ ಕತ್ತಿ, ತೂಗುಗತ್ತಿ ಯಾವುದು ಅಂತ ಹೇಳಿದ್ರೆ ನೆತ್ತಿ ಮೇಲೆ ಇದ್ದದ್ದು, ಇದರಲ್ಲಿ ವಿಚಾರಣೆಗೊಳಪಡಿಸ್ಬಿಡ್ತಾರೆ, ಇವನ್ನ ಅರೆಸ್ಟ್ ಮಾಡಿಬಿಡ್ತಾರೆ, ಕರ್ಕೊಂಡು ಹೋಗಿಬಿಡ್ತಾರೆ, ಕೂಡಿಸ್ಬಿಡ್ತಾರೆ ಜೈಲು ಒಳಗಡೆ, ಈ ಥರದ ಮಾತಿತ್ತಲ್ಲ. ಮುಖ್ಯಮಂತ್ರಿಗಳೇ ನಿನ್ನೆ ಪ್ರೆಸ್ ಮೀಟ್ ಮಾಡಿ ನಾಗಪ್ರಸನ್ನ ಅವರು, ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಕೊಟ್ಟಂಥ ತೀರ್ಪನ್ನು ಉಲ್ಲೇಖ ಮಾಡ್ತಾ, ನಾಗಪ್ರಸನ್ನ ಅವರು ಇಲ್ಲಿ ಹೇಳಿರ್ತಕ್ಕಂಥ ವಿಚಾರ ಇಷ್ಟೇ ನೋಡ್ರಪ್ಪ, ಇದರ ತನಿಖೆ ಮಾಡಿ ಅಂತ ಹೇಳಿದ್ದಾರೆ. ಅಂಡರ್ ಸೆಕ್ಷನ್ 17A ಪ್ರಕಾರ ತನಿಖೆ ಮಾಡಿ ಅಂತ ಹೇಳಿದ್ದಾರೆ ವಿನಃ ಇದರಲ್ಲೇನಾದರೂ 19 ಸೆಕ್ಷನ್ನು 19 PC ಪ್ರಕಾರ ಮಾಡಿಲ್ವಲ್ಲ, PC ಪ್ರಕಾರ ಮಾಡಿಲ್ಲ, BNS ಪ್ರಕಾರ ಕೂಡ ಮಾಡಿಲ್ವಲ್ಲ. ಒಂದು ವೇಳೆ ಆ ಪ್ರಕಾರ ಮಾಡಿಬಿಟ್ಟಿದ್ದರೆ ತನಿಖೆನೂ ಮಾಡಬಹುದು, ಮುಖ್ಯಮಂತ್ರಿನ ಕರೆದು ವಿಚಾರಣೆನೂ ಮಾಡಬಹುದು, ಅವ್ರ ಮೇಲೆ ಚಾರ್ಜ್ ಶೀಟ್ ಕೂಡ ಹಾಕಬಹುದು, ಚಾರ್ಜ್ ಶೀಟ್ ಸಬ್ಮಿಟ್ ಕೂಡ ಮಾಡಬಹುದು, ಬೇರೆ ಸೆಕ್ಷನ್ ಆಗಿದ್ದಿದ್ರೆ. ಆದರೆ ಇಲ್ಲೇನಾಗುತ್ತೆ, 17A ಅಂತ ಒಂದು ಸೆಕ್ಷನ್ ಬಂದಾಗ ಅದರಲ್ಲಿ ತನಿಖೆ ನಡೆಯುತ್ತೆ. ನಾಳೆ ದಿನ ವಿಚಾರಣೆ ಕಾಲ ಬಂದಾಗ ಅವ್ರನ್ನ ಮುಖ್ಯಮಂತ್ರಿಗಳ ಪಾತ್ರ, ಇಷ್ಟೆಲ್ಲ ತನಿಖೆ ಮಾಡಿದ್ಮೇಲೆ ಎಲ್ಲ ನಮ್ಮ ತನಿಖೆಯ ಅಂಶಗಳು ಕೂಡ ಮುಖ್ಯಮಂತ್ರಿಯ ಕಡೆಗೆ ಬೊಟ್ಟು ಮಾಡಿ ತೋರಿಸ್ತಾ ಇದೆ ಅಂದಾಗ ನಾವು ಅವರನ್ನು ವಿಚಾರಣೆ ಮಾಡಬೇಕು ಸ್ವಾಮಿ. ಅವ್ರನ್ನ ವಿಚಾರಣೆ ಮಾಡದೆ ನಾವು ಆರೋಪ ಪಟ್ಟಿಯನ್ನು ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಯಾವ ಥರ ಅಂದರೆ, ಇದು ಕುಮಾರಸ್ವಾಮಿ ಅವ್ರ ಕೇಸ್ ಥರನೇ. ಅವ್ರ ಮೇಲೂ ಮೈನಿಂಗ್ ಅಕ್ರಮದ ಬಗ್ಗೆ ಆರೋಪ ಬಂದಿತ್ತಲ್ಲ, ಎಲ್ಲ ತನಿಖೆ ನಡೀತು. ಇದೇ ಲೋಕಾಯುಕ್ತನೇ, ಸೇಮ್ ಲೋಕಾಯುಕ್ತನೇ ತನಿಖೆ ಮಾಡಿದ್ರು, 100 ಪುಟಗಳ ಚಾರ್ಜ್ ಶೀಟ್ ರೆಡಿ ಮಾಡ್ತಾ ಇದ್ದಾರೆ. ಆದರೆ ಅವತ್ತು ಯಾರು ಮುಖ್ಯಮಂತ್ರಿಯಾಗಿದ್ರಲ್ಲ ಅವ್ರನ್ನೇ ತನಿಖೆ ಮಾಡಬೇಕು ಸ್ವಾಮಿ, ನಾವು ಅವ್ರನ್ನೇ ವಿಚಾರಣೆ ಮಾಡಬೇಕು ನಾವು. ಅವರ ವಿಚಾರಣೆ ಪೂರ್ಣವಾಗದೆ ಈ ಆರೋಪ ಪಟ್ಟಿ ಪೂರ್ಣವಾಗಲ್ಲ. ನೀವೇನು ಚಾರ್ಜ್ ಶೀಟ್ ಮಾಡಬೇಕು ಅಂತ ಇದೀವಲ್ಲ ಸ್ವಾಮಿ, ಅವರೇ ಮೇಯ್ನ್ ಇದರಲ್ಲಿ, ಅವ್ರನ್ನ ವಿಚಾರಣೆ ಮಾಡಬೇಕು ಸ್ವಾಮಿ, ನಮ್ಗೆ ಅನುಮತಿ ಕೊಡಿ ಅಂತ ಇದೇ ಲೋಕಾಯುಕ್ತ ಯಾರ ಮನೆ ಬಾಗಿಲು ಮುಂದೆ ಇದ್ದಾರೆ? ರಾಜ್ಯಪಾಲರ ಮನೆ ಬಾಗಿಲು ಮುಂದೆ ಇದ್ದಾರೆ. ರಾಜ್ಯಪಾಲರ ಅನುಮತಿ ಕೊಟ್ಟರ ಕುಮಾರಸ್ವಾಮಿ ಅವರಿಗೆ? ಸೋಫಾರ್ ಇಲ್ಲ. ಅವರೇನು ಹೇಳ್ತಾ ಇದ್ದಾರೆ, ಅನುಮತಿ ಕೊಡಲ್ಲ ಅಂತ ಹೇಳಲಿಲ್ಲ. ನೀವು ಕನ್ನಡದಲ್ಲಿ ಎಲ್ಲ ಒಂದು ಅಂಶಗಳನ್ನು ಬರ್ಕೊಂಡು ಬಂದು ಹೇಳ್ತಾ ಇದ್ದೀರಿ, ನನಗೆ ಕನ್ನಡ ಬರಲ್ಲ, ನನಗೆ ಇಂಗ್ಲೀಷಲ್ಲಿ ನೀವು ಟ್ರಾನ್ಸ್ಲೇಟ್ ಮಾಡಿಕೊಡಿ ಅಂತ ಕಳಿಸಿದ್ದಾರೆ, ವಾಪಸ್ ಕಳಿಸ್ಬಿಟ್ಟಿದ್ದಾರೆ ಅವರು. ಶಶಿಕಲಾ ಜೊಲ್ಲೆ ಅವ್ರದ್ದು, ನನ್ನ ವಿವೇಚನೆ ಬಳಸ್ತಾ ಇದ್ದೀನಿ, ಇದು ಕೊಡೋಕ್ಕಾಗಲ್ಲ ನನ್ನ ಪರ್ಮಿಷನ್ ಅಂತ ಅವರು ಹೇಳಿ ಆಗಿದೆ. ಈಗ ಬರ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇಲ್ಲಿ ಸೆಕ್ಷನ್ 17A ಸಿದ್ದರಾಮಯ್ಯನವರ ಪ್ರಕಾರ, ಅವ್ರ ತೀರ್ಪನ್ನು ಅರ್ಥೈಸಿಕೊಂಡಿರೋ ಪ್ರಕಾರ ಅವ್ರು ಏನು ಹೇಳ್ತಾರೆ ಅಂದರೆ, ಇದು ತನಿಖೆ ಅಷ್ಟೇ, ವಿಚಾರಣೆ ಅಲ್ಲ. ತನಿಖೆ ಮಾಡ್ಕೊಳ್ಳಿ ಬಿಡ್ರಿ, ಮುಡದಲ್ಲಿ ಅಕ್ರಮ ಆಗಿದೆಯಾ, ಯಾರು ಅಕ್ರಮ ಮಾಡ್ದ, ಯಾರು ಜಮೀನು ಮಾರ್ದ, ಯಾರು ಸೈಟ್ ತೊಗೊಂಡ, ಯಾವ ಕಾಲದಲ್ಲಿ ಆಯಿತು, ಯಾವ ಅಧಿಕಾರಿ ಇದ್ದ, ಎಲ್ಲಿ ಬೇಕಾದ್ರೆ ತನಿಖೆ ಮಾಡ್ಕೊಳ್ಳಿ. ನನ್ನ ಪಾತ್ರ ಏನಿದೆ ಅದರಲ್ಲಿ, ನಾನು ಸೈನ್ ಮಾಡಿದ್ದೀನಿ ಅದರಲ್ಲಿ ಹೇಳಬಹುದು. ಆದರೆ ಅಲ್ಲಿಗೆ ತನಿಖೆ ಎನ್ನುವ ಒಂದು ಪದವೇ ಅಪೂರ್ಣಾಗಿ ನಿಂತ್ಕೊಂಡ್ಬಿಡುತ್ತಾ ಅಂತ. ಓಕೆ, ಇದೀಗ ಈ ಒಂದು ವಿಚಾರದಲ್ಲಿ ದೂರುದಾರರ ಪರವಾಗಿ ವಾದ ಮಂಡಿಸಿರ್ತಕ್ಕಂಥ ಲಕ್ಷ್ಮೀ ಅಯ್ಯಂಗಾರ್ ಅವರು ವಕೀಲರು ನಮ್ಮೊಂದಿಗೆ ಸಂಪರ್ಕದಲ್ಲಿ ಮಾತನಾಡ್ತೀನಿ ಅವ್ರನ್ನ. ಮೇಡಮ್ ನಮಸ್ತೆ. ಮೇಡಮ್ ಕೇಳಿಸ್ತಾ ಇದ್ದೀನಿ ನನ್ನ ವಾಯ್ಸು? ಮತ್ತೆ ಲಕ್ಷ್ಮೀ ಅಯ್ಯಂಗಾರ್ ಅವ್ರನ್ನ ಮಾತನಾಡಿಸೋ ಪ್ರಯತ್ನವನ್ನು TV5 ಮಾಡುತ್ತೆ. ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ತನಿಖೆ ಯಾವುದು, ವಿಚಾರಣೆ ಯಾವುದು, FIR ಯಾವುದು, ಚಾರ್ಜ್ ಶೀಟ್ ಯಾವುದು, ಇದರಲ್ಲಿ ರಾಜ್ಯಪಾಲರ ಪಾತ್ರ ಏನು, ಮತ್ತು CM ಅವರನ್ನು FIR ಆದ ತಕ್ಷಣ ವಶಕ್ಕೆ ಪಡ್ಕೊಳ್ಬಹುದಾ,
ವಿಚಾರಣೆ ಮಾಡಬಹುದಾ, ಅಥವಾ ಮುಡಾದ ಎಲ್ಲವನ್ನೂ ತನಿಖೆ ಮಾಡ್ಕೊಂಡು ಬಂದು ಆಮೇಲೆ ಸಿ ಎಂ ಅವ್ರನ್ನ ವಿಚಾರಣೆ ಮಾಡಬೇಕು? ತನಿಖೆ ಕಾಲದಲ್ಲಿ ನಮ್ಗೆ ಇಂತಿಂಥ ಅಂಶ ಸಿಕ್ಕಿದೆ, ಆ ಕಾರಣದಿಂದಾಗಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಕೂಡ ನಮ್ಮ ವಿಚಾರಣೆಗೆ ಬೇಕಾಗ್ತಾರೆ ಅಂತ ಅದಕ್ಕೂ ಸ್ಪೆಷಲ್ ಪರ್ಮಿಷನ್ ತೊಗೊಳ್ಬೇಕಾ? ಇಷ್ಟು ಪ್ರಶ್ನೆಗಳು ಇಡೀ ಕೇಸಲ್ಲಿದೆ. ಮೈಸೂರು ಲೋಕಾಯುಕ್ತದಿಂದನೂ ಕೂಡ FIR ದಾಖಲು ಮಾಡಿಕೊಳ್ಳಿ, ತನಿಖೆಯನ್ನು ಮಾಡಿ 3 ತಿಂಗಳಲ್ಲಿ ತನಿಖೆ ಮುಗಿಬೇಕು, ಇನ್ವೆಸ್ಟಿಗೇಷನ್ ಮುಗಿಬೇಕು, ರಿಪೋರ್ಟ್ ಸಬ್ಮಿಟ್ ಆಗಬೇಕು ಅಂತ ಹೇಳಿ ಗಜಾನನ ಭಟ್ ಅವರು, ನ್ಯಾಯಾಧೀಶರು, ಅವರು ಈ ಒಂದು ಆರ್ಡ್ರನ್ನ ಇವತ್ತು ಬರೆದಿದ್ದಾರೆ, ತೀರ್ಪನ್ನು ಕೊಟ್ಟಿದ್ದಾರಲ್ಲಿ. ಮುಡಾಗೆ ಜಮೀನು ಸ್ವಾಧೀನ ನಂತರ ಪರಿಹಾರ ನಿಗದಿ ಬಗ್ಗೆ ಉಲ್ಲೇಖವನ್ನು ಮಾಡ್ತಾರೆ ಗಜಾನನ ಭಟ್ ಅವರು. ಯಾವಾಗ ಸ್ವಾಧೀನ ಆಯ್ತಪ್ಪ, ಯಾವಾಗ ನೀವು ಕಾಂಪನ್ಸೇಷನ್ ಕೊಟ್ರಪ್ಪ, ಅದನ್ನು ಮೆನ್ಷನ್ ಮಾಡ್ತಾರೆ ಅವರು. CM ಬಾಮೈದುನ ಜಮೀನು ಖರೀದಿ ಮಾಡ್ಕೊಂಡಿರೋದ್ರ ಬಗ್ಗೆ ಉಲ್ಲೇಖ ಮಾಡಿದ್ರು. ಪರಿಹಾರ ನಿಗದಿಯಾದ ಬಳಿಕನೂ ಕೂಡ ಡಿನೋಟಿಫಿಕೇಷನ್ ಮಾಡ್ತಾರಲ್ಲ, ಹೇಗಿದು? ನೋಟಿಫಿಕೇಷನ್ ಬೇರೆ, ನಾವು ಈ ಥರದ್ದು ವಶಪಡಿಸ್ಕೊಳ್ತಾ ಇದ್ವಿ, ಜಮೀನು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ, ನಾವು ಇದನ್ನು ಸೈಟ್ ಮಾಡ್ತೀವಿ, ಪಾರ್ಕ್ ಮಾಡ್ತೀವಿ, ರೋಡ್ ಮಾಡ್ತೀವಿ ಅಂತ ಡಿನೋಟಿಫಿಕೇಷನ್ ಮಾಡಿಬಿಡೋದು. ಅದನ್ನು ಆ ಜಮೀನು ಮತ್ತೆ ಅದನ್ನು ಬೇರ್ಪಡಿಸ್ಕೊಳ್ಳೋದು ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಜಮೀನು ನೋಟಿಫಿಕೇಷನ್ ಮಾಡಿ ಯಾವುದಾದ್ರು ಉದ್ಧಾರ ಆಗುತ್ತೋ ಅದರ ಪಕ್ಕದಲ್ಲೇ ಈ ಜಮೀನು ಇರುತ್ತಲ್ಲ, ಬಂಗಾರದ ಬೆಲೆ ಬಂದ್ಬಿಡುತ್ತೆ ಅದಕ್ಕೆ. ಕೃಷಿ ಜಮೀನಿದ್ದಾಗ ಯಾರೇ ಕೇಳ್ತಾ ಇರ್ತಾರೆ ಅದನ್ನು, ಇಲ್ಲ ಅದನ್ನು ಡೆವಲಪ್ ಮಾಡಿಬಿಡ್ತಾರಲ್ಲ, ಆ ಡೆವಲಪ್ ಮಾಡುವ ಒಂದು ದೊಡ್ಡ ಒಂದು ಬ್ರೆಡ್ ಪೀಸ್ ಅಂತ ಅಂದ್ಕೊಳ್ಳೋಣಪ್ಪ, ಅದರಲ್ಲಿ ಒಂದು ಸಣ್ಣ ತುಣುಕನ್ನು ಕಿತ್ಕೊಂಡ್ಬಿಡೋದು. ಅದರಲ್ಲಿ ಇದಕ್ಕೂ ನೋಟಿಫಿಕೇಷನ್ಗೂ ಸಂಬಂಧ ಇಲ್ಲ, ಡಿನೋಟಿಫೈಡ್ ಇದು ಅಂತ. ಅಷ್ಟು ಭಾಗ ಇರುತ್ತಲ್ಲ, ಪಕ್ಕದ ಜಾಗ ಡೆವಲಪ್ ಆಗಿರೋದಕ್ಕೆ ಒಂದು ನಿವೇಶನಕ್ಕೆ 50 ಲಕ್ಷ ಅಂದ್ಕೊಳ್ಳಿ, 1 ಕೋಟಿ ಅಂದ್ಕೊಳ್ಳಿ. ಅದಕ್ಕೆ ಏನು 1 ಕೋಟಿ ಇರುತ್ತೋ ಹೆಚ್ಚು ಕಡಿಮೆ ಈ ಜಾಗ ಇರುತ್ತಲ್ಲ, 1 ಎಕರೆನೋ 2 ಎಕರೆನೋ 5 ಎಕರೆನೋ 10 ಎಕರೆನೋ ಅದಕ್ಕೂ ಅಷ್ಟೇ ಬೆಲೆ ಇರುತ್ತೆ. ಅವ್ರು ಈಸಿಯಾಗಿ ಅದನ್ನು ಪ್ರಮೋಟ್ ಮಾಡ್ಕೊಂಡ್ಬಿಡ್ತಾರೆ. ಹೇಗೆ ಅಂತ ಹೇಳಿದ್ರೆ, ನೋಡ್ರಿ ಇಲ್ಲಿ ಪಕ್ಕದಲ್ಲೇ ಇರೋದು, ಮುಡಾದೆಲ್ಲ ಸೈಟ್ ಆಗಿರೋದು ಅದ್ರ ಪಕ್ಕದಲ್ಲೇ ಇರೋದು ಅಂತ ಕೂಡ ಅಭಿನಂದಿಸ್ತಾ, ನಿನ್ನೆ ದಿನನೂ ಕೂಡ ನಿರಂತರವಾಗಿ ನೀವು ಈ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳಲ್ಲಿ ಬಿತ್ತರಿಸಿರುವಂತಹ ಮಾಧ್ಯಮದ ಸುದ್ದಿಗಳನ್ನು ನಾವೆಲ್ಲ ಗಮನಿಸಿದ್ದೇವೆ. ಮೊದಲನೇದಾಗಿ ನಾನು ಹೇಳೋದಿಷ್ಟೇ, ನಿನ್ನೆ ನಡೆದಿರ್ತಕ್ಕಂಥ ರಿಟ್ ಪಿಟಿಷನ್ನ ಹೈಕೋರ್ಟ್ನ ತೀರ್ಪು ಹೇಗೆ ರಾಜ್ಯದ ದೇಶಕ್ಕೆ ಒಂದು ಅಭೂತಪೂರ್ವವಾದ ತೀರ್ಪು, ಈ ದೇಶದ ಕಾನೂನು ನ್ಯಾಯಾಂಗ ವ್ಯವಸ್ಥೆಗೆ ಗೌರವ ಬರ್ತಕ್ಕಂಥ ಒಂದು ತೀರ್ಪು ನಿನ್ನೆ ನಾವು ಹೈಕೋರ್ಟ್ನಲ್ಲಿ ಕಂಡಿದ್ದೇವೆ. ಹಾಗೆಯೇ ಇವತ್ತು ನಮ್ಮ ಜನಪ್ರತಿನಿಧಿಗಳ ನ್ಯಾಯಾಲಯನೂ ಕೂಡ ಒಂದು ಭಾಳ ವಿವೇಚನೆಯನ್ನು ಮಾಡಿ ಎಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಕಳೆದ ವಾರದಿಂದ 15 ದಿವಸಗಳಿಂದ ಹಿರಿಯ ವಕೀಲರ ವಾದ ವಿವಾದಗಳನ್ನು ಪರಿಶೀಲನೆ ಮಾಡಿ ಜನಪ್ರತಿನಿಧಿಗಳ ನ್ಯಾಯಾಲಯ ಸ್ಪೆಷಲ್ ಕೋರ್ಟ್ ಇವತ್ತು ಒಂದು ಉತ್ತಮ ಆದೇಶವನ್ನು ಹೊರತಂದಿದೆ. ನಿನ್ನೆ ರಿಟ್ ಪಿಟಿಷನ್ ಡಿಸ್ಮಿಸ್ ಆದಂಥ ಸಂದರ್ಭದಲ್ಲಿ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರಾದ ನಾವು ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ದೂರುದಾರರ ಪರ ವಕೀಲರಾಗಿರ್ತಕ್ಕಂಥ ಲಕ್ಷ್ಮೀ ಅಯ್ಯಂಗಾರ್ ಅವರಿದ್ದಾರೆ. ಲಕ್ಷ್ಮೀ ಅಯ್ಯಂಗಾರ್ ಮೇಡಮ್, ನಮಸ್ಕಾರ. ನಮಸ್ಕಾರ ಮೇಡಮ್, ಈ ಕೋರ್ಟಿನ ತೀರ್ಪಿಗೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಫಿಕೇಶನ್ ಬೇಕಿತ್ತು ಮೇಡಮ್. ನಾನು ನಿಮ್ಮ ಕಡೆಯಿಂದನೇ ಬಯಸ್ತಾ ಇದ್ದೀನಿ ಅದನ್ನು. ಮೇಡಮ್, ವಿಚಾರಣೆ ಅಂದರೆ ಯಾವುದು, ಇನ್ವೆಸ್ಟಿಗೇಷನ್ ಅಂದರೆ ಯಾವುದು, FIR ಮತ್ತು ವಿಚಾರಣೆ ಅಂದರೆ ಹೇಗೆ, ವಶಕ್ಕೆ ಪಡ್ಕೊಳ್ಳೋದು ಅಂದರೆ ಹೇಗೆ, ಬಂಧನ ಅಂದರೆ ಹೇಗೆ, ಚಾರ್ಜ್ ಶೀಟ್ ಹಾಕಲಿಕ್ಕೆ ಈಗಲೂ ರಾಜಭವನದ ಪರ್ಮಿಷನ್ನೇ ಬೇಕಾಗುತ್ತಾ ಮೇಡಮ್ ಈ ಕೇಸ್ನಲ್ಲಿಯೂ ಕೂಡ? ಹೌದು, ಅದು ಆಮೇಲೆ ಬರುತ್ತೆ, ಇನ್ವೆಸ್ಟಿಗೇಷನ್ ಮುಗ್ದಾದ್ಮೇಲೆ. ಸದ್ಯಕ್ಕೆ ಅಂಡರ್ 156(3) ರೆಫರೆನ್ಸ್ ಅವ್ರಿಗೆ ಲೋಕಾಯುಕ್ತ ಹೋದ್ಮೇಲೆ ಅವರು FIR ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಷನ್ 3 ತಿಂಗಳ ಒಳಗಡೆ ಕಂಪ್ಲೀಟ್ ಮಾಡಬೇಕು. ಯಾರನ್ನ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಮೇಡಮ್ ಅವರು? ಯಾರನ್ನ? ಲೋಕಾಯುಕ್ತ ಮಾಡ್ತಾರೆ. ಅಲ್ಲ ಮೇಡಮ್, ಯಾರನ್ನ? ಇಲ್ಲಿ ಪ್ರಶ್ನೆ ಇರೋದೇನೆಂದ್ರೆ, ಇಡೀ ಕೇಸ್ ಸುತ್ತ ಇರೋದು ಸಿದ್ದರಾಮಯ್ಯ ಅವರ ಸುತ್ತ. ನಾನು ಸಹಜ ಕುತೂಹಲಿಯಾಗಿ ಕೇಳ್ತಾ ಇದ್ದೀನಿ. ಈಗ ಇಲ್ಲಿ FIR ಆದ ತಕ್ಷಣ ಸಿದ್ದರಾಮಯ್ಯ ಅವ್ರನ್ನ ವಶಕ್ಕೆ ಪಡ್ಕೊಳ್ತಾರಾ, ಅವ್ರನ್ನ ಅರೆಸ್ಟ್ ಮಾಡ್ತಾರಾ? ಮೇಡಮ್, ಕೇಳಿಸ್ತಾ ಇದೆಯಾ ನನ್ನ ವಾಯ್ಸು? ವಾಯ್ಸ್ ಕೇಳಿಸ್ತಾ ಇದೆಯಾ ಮೇಡಮ್? ಹಲೋ ಮೇಡಮ್ ಇದ್ದಾರ? ಲಕ್ಷ್ಮೀ ಅಯ್ಯಂಗಾರ್ ಮೇಡಮ್ ಇದ್ದಾರ ಅಲ್ಲಿ? ಹಲೋ ಸಂಪರ್ಕ ಸ್ಪಷ್ಟವಾಗಿ ಸಾಧ್ಯವಾಗ್ತಾ ಇಲ್ಲ. ಈ ಒಂದು ವಿಚಾರದಲ್ಲಿ ಲೋಕಾಯುಕ್ತ FIR ಮಾಡಿಕೊಳ್ಳಬಹುದು, ಮಾಡಿಕೊಂಡು ಒಂದು 3 ತಿಂಗಳಲ್ಲಿ ಇನ್ವೆಸ್ಟಿಗೇಷನ್ ರಿಪೋರ್ಟನ್ನು ಕೊಡಿ ಅಂಥೇಳಿ ಆರ್ಡರ್ ಮಾಡಲಾಗಿದೆ. ನಮ್ಮ ಇಡೀ ಪ್ರಶ್ನೆ ಇರೋದು ವಿಚಾರಣೆ ಮತ್ತು ತನಿಖೆ ಇದು ಹೇಗಾಗುತ್ತೆ? ಹ್ಯಾಂಡ್ ಇನ್ ಹ್ಯಾಂಡಾ? ತನಿಖೆ ಅಂದ್ರೇ ವಿಚಾರಣೆನಾ? ಆ ಥರ ಸಾಧ್ಯತೆ ಬಹಳ ಕಡಿಮೆ. ವಿಚಾರಣೆ ಅಂದ್ರೇ ತನಿಖೆನಾ? ಬೇರೆ ಕೇಸಲ್ಲಿ ಬೇರೆ ಥರ ರೀ. ಯಾವುದೋ ಪೊಲೀಸ್ ಸ್ಟೇಷನ್ಗೆ ಯಾವುದೋ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟ ತಕ್ಷಣ ಬಾರಪ್ಪ ಅವ್ನು, ಕರಿಯಪ್ಪ ಅವ್ನು, ಯಾರಪ್ಪ ಅವನು ಅಂತ ಹೇಳಿ ಏನಾಯ್ತಪ್ಪ ಆಯ್ತಾ ಕೇಳ್ಕೊಳ್ತಾರೆ, ಅದೊಂದು ಭಾಗ. ಈಗ ಲಕ್ಷ್ಮೀ ಅಯ್ಯಂಗಾರ್ ಮೇಡಮ್ ಮತ್ತೆ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮೀ ಅಯ್ಯಂಗಾರ್ ಮೇಡಮ್, ಈಗ ಇಲ್ಲಿ ನನ್ನ ಇಡೀ ಪ್ರಶ್ನೆ ಇರೋದು, ಈಗ FIR ಮಾಡಿ ಅಂತ ಹೇಳಿದ್ದಾರೆ, ಲೋಕಾಯುಕ್ತದಲ್ಲಿ FIR ಆಗಲಿ ಅಂತ ಹೇಳಿದ್ದಾರೆ, 3 ತಿಂಗಳ ರಿಪೋರ್ಟ್ ಕೊಡಿ ಅಂತ ಕೂಡ ಕೇಳಿದ್ದಾರೆ. ಮುಖ್ಯಮಂತ್ರಿಗಳನ್ನು ಈ ಕೇಸ್ಗೆ ಸಂಬಂಧಪಟ್ಟಂತೆ ಬೇಸ್ಡ್ ಆನ್ FIR ವಶಕ್ಕೆ ಪಡ್ಕೊಳ್ತಾರಾ, ಅರೆಸ್ಟ್ ಮಾಡ್ತಾರಾ, ಕೂರಿಸ್ಕೊಂಡು ವಿಚಾರಣೆ ಮಾಡ್ತಾರಾ, ಅಥವಾ ಮುಡಾದಲ್ಲಿ ಯಾವೆಲ್ಲ ಹಗರಣ ಅಂತ ಆರೋಪ ಕೇಳಿ ಬರ್ತಾ ಇದೆಯೋ ಅದೆಲ್ಲವನ್ನೂ ತನಿಖೆ ಮಾಡ್ಕೊಂಡು ಬಂದು ಆಗಲೂ ಅದರೆಲ್ಲ ಫೈಂಡಿಂಗ್ಸು CM ಕಡೆನೇ ತೋರಿಸ್ತಾ ಇದ್ದರೆ ಆಗ ವಿಚಾರಣೆ ಮಾಡಬೇಕು ಸ್ವಾಮಿ ಮುಖ್ಯಮಂತ್ರಿಗಳನ್ನ ಅಂಥೇಳಿ ರಾಜಭವನದ ಮುಂದೆ ತನಿಖಾಧಿಕಾರಿಗಳು ಹೋಗ್ತಾರಾ ಅಂತ? ಲೈಕ್ HDK ಕೇಸ್ ಮೇಡಮ್.
ಮೇಡಮ್ ಕೇಳಿಸ್ತಾ ಇದೆಯಾ? ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಅದೇ ಪ್ರಯತ್ನ ಮಾಡೋಣ. ನಾವು ನೋಡ್ತಾ ಇದ್ದೀವಿ ಇಲ್ಲಿ ಇನ್ನು ಇಡೀ ವಿಚಾರದಲ್ಲಿ HDK ಕೇಸ್ಗೆ ಇದು ರಿಸಂಬ್ಲೆನ್ಸ್ ಇದೆಯಾ? ಆಯಿತು, ಅವ್ರು ಬೇಲ್ ತೊಗೊಂಡಿರಬಹುದು, ಅವ್ರಿಗೆ HDK ಅವ್ರನ್ನ ತನಿಖೆ ಮಾಡ್ಕೊಳ್ಳಿ, ಅವ್ರನ್ನ ವಿಚಾರಣೆ ಮಾಡಿ ಅಂಥೇಳಿ ರಾಜಭವನ ಹೇಳದೇ ಇರಬಹುದು. ಅದೇ ಥರದ ಆಪ್ಷನ್ ಈ ಕೇಸಲ್ಲೂ ಸಿದ್ದರಾಮಯ್ಯ ಅವ್ರಿಗೆ ಇದೆಯಾ? ಅಥವಾ FIR ಆಗ್ತಾ ಇದ್ದಂತೆಯೇ ನಾವು ವಶಕ್ಕೆ ಪಡ್ಕೊಳ್ತೀವಿ, ಅವ್ರನ್ನ ನಾವು ವಿಚಾರಣೆ ಮಾಡ್ತೀವಿ, ಆ ಥರದ್ದು ಮಾಡಬಹುದಾಗತ್ತಾ ಅಂತ ಈ ಒಂದು ಪ್ರಕರಣದಲ್ಲಿ ನಮಗಿರ್ತಕ್ಕಂಥ ಒಂದು ಕುತೂಹಲ ಮತ್ತು ಕಾನೂನಾತ್ಮಕ ಅವಲೋಕನ ನಮಗೆ ಬೇಕಾಗಿದೆ. ಎಲ್ಲರೂ ಕೂಡ ಇದರ ಬಗ್ಗೆ ಮಾತಾಡೋರೆಲ್ಲರೂ ಕೂಡ ಪರಮ ಆಗಿರಲೇಬೇಕು ಅಂತೇನಿಲ್ವಲ್ಲ. ನಮ್ಮ ಇಡೀ ಪ್ರಶ್ನೆ ಇರೋದು, ಯಾಕಂದರೆ ನಾನು ಸಿದ್ದರಾಮಯ್ಯನ ಪ್ರೆಸ್ ಮೀಟ್ ಮಾಡಿದಾಗ ಅವ್ರು ಹೇಳಿದ್ದು ಇಷ್ಟೇ, ತನಿಖೆ ನಡೀಲಿ ಅಂತ ಮಾತ್ರ ಪರ್ಮಿಷನ್ ಕೊಟ್ಟಿರೋದು. ಇವರು ನೀವು ವಶಕ್ಕೆ ತೊಗೊಂಬಿಡಿ, ವಿಚಾರಣೆ ಮಾಡಿಬಿಡಿ, ಆ ಸೆಕ್ಷನ್ ಅಪ್ಲೈ ಮಾಡಿಬಿಡಿ, ಇದೇನು ಹೈಕೋರ್ಟ್ನ ಆದೇಶದಲ್ಲಿ ಬಂದಿಲ್ಲ ಅಂತ. ಇವತ್ತೇನು ಬರ್ತಾ ಇದೆ, ತನಿಖೆ ನಡೀಲಿ, ತನಿಖೆ 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 ಅನ್ನೋ ವರ್ಡೇ ಇವತ್ತು ನಮಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಕಡೆಯಿಂದ ಕೂಡ ಬರ್ತಾ ಇರ್ತಕ್ಕಂಥದ್ದು ಆಗಿದ್ದ ಮೇಲೆ ಇಲ್ಲಿ CM ಸಿದ್ದರಾಮಯ್ಯ ಅವರನ್ನು ವಶಕ್ಕೆ ಪಡ್ಕೊಳ್ತಾರಾ ಅಂತ ನಮ್ಮ ಇಡೀ ಪ್ರಶ್ನೆ ಇರ್ತಕ್ಕಂಥದ್ದು.